ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕ್ಟೋಬರ್ 18, 2025ರಿಂದ ಡಿಸೆಂಬರ್ 5ನೇ ತಾರೀಕು 2025ರವರೆಗೂ ಕೆಲವು ರಾಶಿಗಳಿಗೆ 50 ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಸಿಗತ್ತೆ. ಯಾಕೆ ಅಂತಂದರೆ ಈಗ ಬೃಹಸ್ಪತಿ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಮೇ 14ರಿಂದನೂ ಅಲ್ಲೇ ಇದ್ದಾನೆ. ಮುಂದಿನ ಮೇ 14ರವರೆಗೂ ಅಲ್ಲೇ ಇರ್ತಾನೆ. ಆದರೆ ಮಧ್ಯದಲ್ಲಿ ಈಗ ಹೇಳಿದ ಸಮಯ ಇದೆಯಲ್ಲ, ಅಕ್ಟೋಬರ್ 18ರಿಂದ ಡಿಸೆಂಬರ್ 5, ಆ ಸಮಯದಲ್ಲಿ ಮುಂದಿನ ರಾಶಿ ಅಂದರೆ ತನ್ನ ಉಚ್ಚ ಸ್ಥಾನವಾದ ಕಟಕ ರಾಶಿಗೆ ಹೋಗಿ ಡಿಸೆಂಬರ್ 5ನೇ ತಾರೀಕು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ. ಈ 50 ದಿನಗಳ ಕಾಲ ಕೆಲವು ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ. ಆ ರಾಶಿಗಳಿಗೆ ಏನೇನು ಎಫೆಕ್ಟ್ಸ್ ಇರ್ತದೆ, ಏನೇನು ಬೆನಿಫಿಟ್ಸ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ 50 ದಿನಗಳ ಕಾಲ 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. ಸೊ 7ನೇ ಮನೆ ಅಂತಂದ್ರೆ ಪಾರ್ಟ್ನರ್ಶಿಪ್. ಅದು ಪ್ರೊಫೆಷನಲ್ ಪಾರ್ಟ್ನರ್ಶಿಪ್, ಪರ್ಸನಲ್ ಪಾರ್ಟ್ನರ್ಶಿಪ್, ಅಥವಾ ಒಂದು ಕಮ್ಯುನಿಕೇಷನ್ನ ಬಿಸ್ನೆಸ್ ಮೋಡ್ ಇರ್ಬೋದು, ಪ್ರೀತಿಯ ವಿಚಾರದಲ್ಲಿರ್ಬೋದು. 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ ಈ ವಿಚಾರಗಳಲ್ಲೆಲ್ಲ ಸಕ್ಸಸ್ ಆಗುತ್ತೆ. ಆಯ್ತಾ? ನೀವು ಹಿಂದೆ ಮಾಡಿರುವ ಕಮ್ಯುನಿಕೇಷನ್ಗಳು ಈಗ ಬೆನಿಫಿಟ್ ಮಾಡ್ಬೋದು ನಿಮಗೆ. ನೀವು ಹಿಂದೆ ಏನೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸ್ಟಾರ್ಟ್ ಮಾಡಿರ್ತೀರಾ, ಅದು ಕ್ಲಿಕ್ ಆಗಿರೋದಿಲ್ಲ, ಈಗ ಅದು ಕ್ಲಿಕ್ ಆಗುತ್ತೆ. ಯಾವುದೋ ಒಂದು ಕಮ್ಯುನಿಕೇಷನ್ನಿಂದ ನಿಮಗೆ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ, ಅದು ಈಗ ಬರುತ್ತೆ. ಇವೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. 7ನೇ ಮನೆ ಸಾಮಾನ್ಯವಾಗಿ ಹೌಸ್ ಆಫ್ ಮ್ಯಾರೇಜ್ ಆಗಿರೋದ್ರಿಂದ, ಮದುವೆ ವಿಚಾರದ ಮನೆ ಆಗಿರೋದ್ರಿಂದ ಮದುವೆಯಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ಇರುತ್ತೆ. ಸೂಕ್ತ ವಯಸ್ಕರಿಗೆ, ಅಪೇಕ್ಷಿತರಿಗೆ ಮತ್ತು ಯಾರಿಗೆ ತುಂಬಾ ವರ್ಷದಿಂದ ಮದುವೆ ಆಗೇ ಎಲ್ಲ ಹುಡುಕ್ತಾನೆ ಇದ್ದೀನಿ ಅಂತ ಹುಡುಕ್ತಿರ್ತಿರಲ್ಲ, ಅಂಥವರಿಗೆ ಮದುವೆ ಫಿಕ್ಸ್ ಆಗೋ ಯೋಗ ಇದೆ. ಮದುವೆ ಫಿಕ್ಸ್ ಆಯಿತು ಅಂತ ಅಂದುಬಿಟ್ಟು ಜಾತಗಳನ್ನ ನೋಡದೆ ಮದುವೆ ಮಾಡ್ಕೊಳಕ್ ಹೋಗಬೇಡಿ. ಆಯ್ತಾ? ಗುರುಬಲ ಏನಿದ್ರು ಟೆಂಪರರಿ, ಅದು 1 ವರ್ಷಕ್ಕೆ ಮಾತ್ರ. ಅದು ಬರ್ತಿರುತ್ತೆ ಹೋಗ್ತಿರುತ್ತೆ. ಆದರೆ ಮದುವೆ ಆಗುವಂಥದ್ದು ಮೇಯ್ನು ಜಾತಕಗಳ ಹೊಂದಾಣಿಕೆ ಆಗಬೇಕು. ಯಾಕೆಂತಂದ್ರೆ ಒಳ್ಳೆ ಸಮಯದಲ್ಲಿ ಯಾರು ಬೇಕಾದ್ರೂ ಸಂತೋಷವಾಗಿರ್ತಾರೆ. ಹಾರ್ಡ್ ಟೈಮ್ಸಲ್ಲಿ, ಕಷ್ಟವಾದ ಒಂದು ದಿನಗಳಲ್ಲಿ ಎಲ್ಲರೂ ಸಂತೋಷವಾಗಿರಕ್ಕೆ ಸಾಧ್ಯವಾಗೋದಿಲ್ಲ. ಅಂತ ಸಮಯದಲ್ಲಿ ಮದುವೆಗೆ ಜಾತಕಗಳ ಹೊಂದಾಣಿಕೆ ತುಂಬಾ ಅವಶ್ಯಕತೆ ಇರುತ್ತೆ. ಆ ಕಾರಣದಿಂದ ಜಾತಕಗಳ ಪರಿಶೀಲನೆ ಮಾಡಿ, ಇಬ್ಬರ ಒಂದು ಆಯುಷನ ಚೆಕ್ ಮಾಡಿ, ಹೊಂದಾಣಿಕೆ ಚೆಕ್ ಮಾಡಿ, ಗ್ರಹ ಮೈತ್ರಿಕೂಟ ಚೆಕ್ ಮಾಡಿ ನಂತರ ಮದುವೆ ಆಗೋದು ತುಂಬಾ ಉತ್ತಮ. ಆಯ್ತಾ? ಇನ್ನು ಯಾರಾದರೂ ಹೊಸದಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ತರ ಇದ್ರೆ ಈಗ ಮಾಡುವಂತ ಸಾಧ್ಯತೆ ಇರುತ್ತೆ. ಮಾಡಿದರೂ ಅದು ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. 50 ದಿನಗಳ ಕಾಲ ಸಕ್ಸಸ್ ಆಗಿ ನಂತರ ಒಂದು 6 ತಿಂಗಳು ತಿರ್ಗಾ ಸಕ್ಸಸ್ ಸ್ವಲ್ಪ ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಸ್ಟಾರ್ಟ್ ಆಯ್ತು, ಕ್ಲಿಕ್ ಆಯ್ತು, ಫೇಲ್ ಆಗೋಯ್ತು ಅನ್ಕೋಬೇಡಿ. ಸ್ಟಾರ್ಟ್ ಆಗುತ್ತೆ, ಕ್ಲಿಕ್ ಆಗುತ್ತೆ, ಸ್ವಲ್ಪ ಟೆಂಪರರಿ ಹಾಲ್ಟ್ ಆಗುತ್ತೆ. ತಿರ್ಗಾ 6 ತಿಂಗಳಾದ್ಮೇಲೆ ಪರ್ಮನೆಂಟ್ ಆಗಿ ಗುರುಬಲ ಬರುತ್ತೆ. ಅದರಲ್ಲಿ ಕಂಟಿನ್ಯೂಸ್ ಸಕ್ಸಸ್ ಇರುತ್ತೆ. ಇನ್ನು ಎಸ್ಪೆಷಲಿ ರಾಜಕಾರಣದಲ್ಲಿ ಏಳಿಗೆ, ರಾಜಕಾರಣದಲ್ಲಿ ಅದೃಷ್ಟ. ಕೆಲವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ, ಪಾಪ್ಯುಲರ್ ಪೊಲಿಟಿಷಿಯನ್ಸು. ಈಗ ಒಳ್ಳೆ ಸಮಯ ಇದೆ. 50 ದಿನಗಳ ಕಾಲ ಅವರು ಮಾಡುವ ಒಂದು ಒಳ್ಳೆಯ ವಿಚಾರದಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆದರೆ ಗುರುಬಲ ಬರ್ತಾ ಇರೋದು ಶನಿಬಲ ಅಲ್ಲ ಮತ್ತು ರಾಹುಬಲ ಅಲ್ಲ. ಗುರುಬಲ ಬರ್ತಿರೋದ್ರಿಂದ ಒಳ್ಳೆಯ ವಿಚಾರ ಮಾಡಿ ನಂತರ ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಕೆಟ್ಟ ದಾರಿಯಿಂದ ನಾನು ಏನಾದ್ರು ಪಡ್ಕೋತೀನಿ ಅಂತ ಹೋದ್ರೆ ಖಂಡಿತವಾಗ್ಲೂ ಅದು ನಿಮ್ ಕೈಗೆ ಸಿಗಲ್ಲ. ಅದು ನಿಮ್ ಕೈಗೆ ಸಿಕ್ಕಿದ್ರು, ಅದು ನಿಮ್ಮ ಕೈಗೆ ಸಿಕ್ಕಿದ್ರಿಂದ ನಿಮಗೆ ಇರ್ರಿಪೇರಬಲ್ ಅಥವಾ ಇರ್ರಿಪ್ಲೇಸಬಲ್ ಡ್ಯಾಮೇಜಸ್ ಆಗತ್ತೆ, ಅಷ್ಟು ತೊಂದರೆ ಆಗತ್ತೆ. ಸೊ ನೀವೇನೇ ಗಳಿಸ್ತೀನಿ ಅಂತಂದ್ರು ಒಂದು ಒಳ್ಳೆಯ ಮಾರ್ಗದಲ್ಲಿ ಗಳಿಸಿ. ಫಾರ್ ಎಕ್ಸಾಂಪಲ್, ಇವಾಗ ನಾನೇನೋ ಆ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಂತಂದ್ರೆ ಆ ವ್ಯಕ್ತಿಯ ವಿರುದ್ಧ ನಾನು ಕಾಂಪೀಟ್ ಮಾಡಿ ಹಾನೆಸ್ಟ್ ಆಗಿ ಆ ಪೊಸಿಷನ್ಗೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಆ ವ್ಯಕ್ತಿನೇ ಇಲ್ದಂಗೆ ಮಾಡ್ಬಿಟ್ರೆ ನನಗ ಪೊಸಿಷನ್ ಸಿಗುತ್ತಲ್ಲ ಅಂತ ಮಾಡಿದ್ರೆ ನೆಕ್ಸ್ಟ್ ಕೇಸ್ ಆಗಿ ನೀವೇ ಸಿಕ್ಕಾಕೊಂಡು ಜೀವನ ಪರ್ಯಂತ ಜೈಲು ಅನುಭವಿಸ್ತೀರಿ. ಎಕ್ಸಾಂಪಲ್ ಹೇಳಿದ್ದು. ಸೊ ನೀವು ಏನನ್ನೇ ಪಡೆಯಕ್ಕೆ ಹೋದ್ರೂ ಕೂಡ ಅದು ನ್ಯಾಯಯುತವಾಗಿ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ದು ಮಕರ ರಾಶಿ ಆಗಿರೋದ್ರೆ ಶನಿಯ ರಾಶಿ. ಶನಿ ನಿಮಗೆ ಬೆನಿಫಿಟ್ಸ್ ಮಾಡ್ತಾನೆ, ಆದರೆ ಅನ್ಯಾಯ ಮಾಡಿದ್ರೆ ಅಷ್ಟೇ ಕೆಟ್ಟದ್ದು ಮಾಡಿಬಿಡ್ತಾನೆ. ಆಯ್ತಾ? ಮತ್ತು ಹೊಸದಾಗಿ ಮದುವೆ ಆಗಿರೋ ಒಂದು ದಂಪತಿಗಳಿಗೆ ತುಂಬಾ ಒಳ್ಳೆಯ ಸಮಯ. ಮತ್ತು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್ ಆಗಿ ಇರ್ತೀರಿ, ಬಟ್ ಇಬ್ರಿಗೂ ಗೊತ್ತಿರುತ್ತೆ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಿ, ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರಪೋಸ್ ಮಾಡಿರೋದಿಲ್ಲ. ಈಗ ತುಂಬಾ ಒಳ್ಳೆ ಸಮಯ, ನಿಮ್ಮ ಪ್ರೀತಿಯನ್ನು ನಿವೇದಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಸಮಯ ಆಗತ್ತೆ.
ಇನ್ನು ಆಲ್ರೆಡಿ ಪ್ರೀತಿಸ್ತಾ ಇರೋರು ಮನೆಯಲ್ಲಿ ಹೇಳಿಲ್ಲ ಅಂತಂದ್ರೆ ಮನೆಯಲ್ಲಿ ಹೇಳಿ ಅವರಿಗೆ ಅಪ್ರೂವಲ್ ಸಿಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿತ್ತು, ಟೆಂಪರರಿ ಏನೋ ಸ್ವಲ್ಪ ಸಮಸ್ಯೆಗಳು ಮನಸ್ತಾಪಗಳಾಗಿತ್ತು, ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು ಅನ್ನೋರು ಈಗ ಅದನ್ನ ಸರಿಪಡಿಸ್ಕೊಳ್ಳುವಂತ ಸಮಯ, ತುಂಬಾ ಒಳ್ಳೆ ಸಮಯ ಇದೆ. ಎಸ್ಪೆಷಲಿ ರಿಲೇಶನ್ಶಿಪ್, ಪ್ರೊಫೆಷನಲ್, ಪರ್ಸನಲ್, ಎನಿ ಟೈಪ್ ಆಫ್ ರಿಲೇಶನ್ಶಿಪ್ ಏಳಿಗೆ ಆಗುವಂತ ಸಾಧ್ಯತೆ ಇರುತ್ತೆ. ಆ ಟೈಪ್ ರಿಲೇಶನ್ಶಿಪ್ ಇಂದ ಅದರಲ್ಲಿ ಬರುವಂತ ಲಾಭ ಯಥೇಚ್ಛವಾಗಿ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು 7ನೇ ಮನೆಗೆ ಈ ಗುರುಬಲ ಬರ್ತಾ ಇರೋದ್ರಿಂದ ಮದುವೆ ಆಗೋರಿಗೆ ಅಪೋಸಿಟ್ ಪರ್ಸನ್ ಕಡೆಯಿಂದ, ಅಂದ್ರೆ ಈಗ ನೀವು ಹುಡುಗ ಆಗಿದ್ದು ಹುಡುಗಿಯನ್ನು ಮದುವೆ ಆಗ್ತಿರಲ್ಲ, ನಿಮ್ಮ ಅತ್ತೆ ಮಾವನ ಕಡೆಯಿಂದ ಆಸ್ತಿ ಬಳುವಳಿಯಾಗಿ ಸಿಗ್ಬೋದು, ಲಕ್ಸುರಿಯಸ್ ವಸ್ತುಗಳು ನಿಮಗೆ ಗಿಫ್ಟ್ ಆಗಿ ಸಿಗ್ಬೋದು, ನಿಮ್ಮ ವೈಫೇ ನಿಮಗೆ ಗಿಫ್ಟ್ ಮಾಡ್ಬೋದು ಅಥವಾ ನಿಮ್ಮ ಹಸ್ಬೆಂಡೇ ನಿಮಗೆ ಗಿಫ್ಟ್ ಮಾಡ್ಬೋದು. ಈ ರೀತಿ ಆಪ್ಷನ್ಸ್ ಇರುತ್ತೆ. ಮತ್ತು ಒಂದು ಒಳ್ಳೆ ಸಮಯ ಕಳೆಯುವಂತ ಇದು ಟೈಮ್ ಇರ್ತದೆ ಇವಾಗ. ಪಾರ್ಟ್ನರ್ಸ್ ಜೊತೆ ಏನಾದರೂ ಮನಸ್ತಾಪಗಳಿದ್ರೆ ಸರಿ ಹೋಗುತ್ತೆ, ಎಸ್ಪೆಷಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ನಲ್ಲೂ ಕೂಡ. ಸೊ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಟೋಟಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ ಟೋಟಲಿ ತುಂಬ ಒಳ್ಳೆ ಸಮಯ. ಏನಾದರೂ ಪಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ, ಸಿಗುತ್ತೆ, ಆದರೆ ಒಳ್ಳೆ ರೀತಿ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಇದಿಷ್ಟು ಮಕರ ರಾಶಿಯವರಿಗೆ ರಿಸಲ್ಟ್ಸು. ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದ ಮೇಲೆ ರಿಸಲ್ಟ್ಸ್ ವೇರಿ ಆಗತ್ತೆ. ಪರಿಹಾರಗಳ ಅವಶ್ಯಕತೆ ಇದ್ದಲ್ಲಿ ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡಿಸಿದ ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.